ರಾತ್ರೋರಾತ್ರಿ ಮುಸುಕುದಾರಿಗಳ ಓಡಾಟ ಕಳ್ಳತನಕ್ಕೆ ಸಂಚು ರೂಪಿಸಿದ್ದಾರೆ. ಕಳ್ಳರು ಓಡಾಡಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ಜನರ ಆತಂಕಕ್ಕೆ ಕಾರಣವಾಗಿದೆ. ರಾತ್ರೋರಾತ್ರಿ ಮುಸುಕಾಕೊಂಡು ಒಂದಷ್ಟು ಜನ ಓಡಾಡ್ತಾ ಇದ್ದಾರೆ. ಕಳ್ಳತನಕ್ಕೆ ಸಂಚು ಕೂಡ ರೂಪಿಸಿದ್ರು. ಕಳ್ಳರ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಪಟ್ಟಣದಲ್ಲಿ ನಡೆದಿರುವ ಘಟನೆ ಇದು. ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಇರುವ ಮನೆಗಳ ಬಳಿ ಕಳ್ಳರು ಓಡಾಟವನ್ನ ನಡೆಸಿದ್ದಾರೆ. ಮಾಸ್ಕ್ ಧರಿಸಿ ಕೈಗೆ ಗ್ಲೌಸ್ ಹಾಕೊಂಡು ಓಡಾಡಿದ್ದಾರೆ ಕದೀಮರು. ಬೀಗ ಹಾಕಿರುವ ಮನೆಗಳು ಇಲ್ಲದಿದ್ದರಿಂದ ಕದೀಮರು ಎಸ್ಕೇಪ್ ಆಗಿದ್ದಾರೆ. ಘಟನೆ ನಡೆಯೋದಕ್ಕಿಂತ ಮುಂಚೆ ಪೊಲೀಸರು ಅಲರ್ಟ್ ಕೂಡ ಆದರು. ಹಾಗೆಯೇ ಕೂಡ್ಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಪ್ರಕರಣ ಇದು. ಹೇಗೆ ಮುಸುಕುದಾರಿಗಳು ಓಡಾಡಿದ್ದಾರೆ ನೋಡ್ತಾ ಇರಬಹುದು. ಮುಸುಕುದಾರಿಗಳು ಆ ಭಾಗದಲ್ಲಿ ಓಡಾಟವನ್ನು ನಡೆಸಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ರು, ಕೈಗೆ ಗ್ಲೌಸ್ ಹಾಕ್ಕೊಂಡಿದ್ರು. ಎಲ್ಲಿ ಬೀಗ ಹಾಕಿದ ಮನೆಗಳು ಇತ್ತು ಅವುಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಈ ಮುಸುಕುದಾರಿಗಳು ಮಾಡಿದರು. ಆದರೆ ಯಾವುದೇ ಆ ರೀತಿಯಾಗಿ ಯಾವ ಮನೆಗಳು ಇಲ್ಲದ ಕಾರಣ ಬಂದ ದಾರಿಗೆ ಸುಂಕ ಇಲ್ಲ ಅಂಥೇಳಿ ವಾಪಸ್ ಹೋಗಿದ್ದಾರೆ. ಸದ್ಯ ಸ್ಥಳೀಯರಲ್ಲಿ ಈ ದೃಶ್ಯಗಳು ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಕಾದು ನೋಡಬೇಕು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಈ ಕದೀಮರ ವಿರುದ್ಧ ಅಂಥೇಳಿ. ರಾತ್ರೋರಾತ್ರಿ ಮುಸುಕುದಾರಿಗಳ ಓಡಾಟ ಕಳ್ಳತನಕ್ಕೆ ಸಂಚು ರೂಪಿಸಿದ್ದಾರೆ. ಕಳ್ಳರು ಓಡಾಡಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ಜನರ ಆತಂಕಕ್ಕೆ ಕಾರಣವಾಗಿದೆ. ರಾತ್ರೋರಾತ್ರಿ ಮುಸುಕಾಕೊಂಡು ಒಂದಷ್ಟು ಜನ ಓಡಾಡ್ತಾ ಇದ್ದಾರೆ. ಕಳ್ಳತನಕ್ಕೆ ಸಂಚು ಕೂಡ ರೂಪಿಸಿದ್ರು. ಕಳ್ಳರ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಪಟ್ಟಣದಲ್ಲಿ ನಡೆದಿರುವ ಘಟನೆ ಇದು. ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಇರುವ ಮನೆಗಳ ಬಳಿ ಕಳ್ಳರು ಓಡಾಟವನ್ನು ನಡೆಸಿದ್ದಾರೆ. ಮಾಸ್ಕ್ ಧರಿಸಿ ಕೈಗೆ ಗ್ಲೌಸ್ ಹಾಕೊಂಡು ಓಡಾಡಿದ್ದಾರೆ ಕದೀಮರು. ಬೀಗ ಹಾಕಿರುವ ಮನೆಗಳು ಇಲ್ಲದಿದ್ದರಿಂದ ಕದೀಮರು ಎಸ್ಕೇಪ್ ಆಗಿದ್ದಾರೆ. ಘಟನೆ ನಡೆಯೋದಕ್ಕಿಂತ ಮುಂಚೆ ಪೊಲೀಸರು ಅಲರ್ಟ್ ಕೂಡ ಆದರು. ಹಾಗೆಯೇ ಕೂಡ್ಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಪ್ರಕರಣ ಇದು. ಹೇಗೆ ಮುಸುಕುದಾರಿಗಳು ಓಡಾಡಿದ್ದಾರೆ ನೋಡ್ತಾ ಇರಬಹುದು. ಮುಸುಕುದಾರಿಗಳು ಆ ಭಾಗದಲ್ಲಿ ಓಡಾಟವನ್ನು ನಡೆಸಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ರು, ಕೈಗೆ ಗ್ಲೌಸ್ ಹಾಕ್ಕೊಂಡಿದ್ರು. ಎಲ್ಲಿ ಬೀಗ ಹಾಕಿದ ಮನೆಗಳು ಇತ್ತು ಅವುಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಈ ಮುಸುಕುದಾರಿಗಳು ಮಾಡಿದರು. ಆದರೆ ಯಾವುದೇ ಆ ರೀತಿಯಾಗಿ ಯಾವ ಮನೆಗಳು ಇಲ್ಲದ ಕಾರಣ ಬಂದ ದಾರಿಗೆ ಸುಂಕ ಇಲ್ಲ ಅಂಥೇಳಿ ವಾಪಸ್ ಹೋಗಿದ್ದಾರೆ. ಸದ್ಯ ಸ್ಥಳೀಯರಲ್ಲಿ ಈ ದೃಶ್ಯಗಳು ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಕಾದು ನೋಡಬೇಕು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಈ ಕದೀಮರ ವಿರುದ್ಧ ಅಂಥೇಳಿ.